ಇಷ್ಟು ದಿನಗಳಾದ ಮೇಲೆ ಸುಮಾರು ಅವರಿಗೆ ಬೇಲ್ ಸಿಕ್ಕಿ 6ನೇ ವಾರ, ಈ 6ನೇ ವಾರ ಹತ್ತಿರ ಬರ್ತಾ ಇದ್ದಂತೆ ದರ್ಶನ್ ಅವರ ಆರೋಗ್ಯ ಕುರಿತಾಗಿ ಅವ್ರಿಗೆ ಏನಾಗಿದೆ, ಬೆನ್ನುಮೂಳೆ ಸಮಸ್ಯೆ ಏನು, ಯಾವಾಗ ಆಪ್ರೇಷನ್ ಮಾಡ್ತಾ ಇದ್ದೀವಿ, ಯಾವ ತರಹದ ಆಪ್ರೇಷನ್ ಅವರಿಗೆ ಬೇಕಾಗಿದೆ, ಯಾವ ತರಹದ ಫಿಸಿಯೋಥೆರಪಿ ಬೇಕಾಗಿದೆ ಎಂಬುದರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಒಂದು ವರದಿ ನಮ್ಮ ಕೈ ಸೇರಿದೆ. ಇಲ್ಲಿ ಇದು ವೈದ್ಯರು ಕೊಟ್ಟಿರ್ತಕ್ಕಂಥ ವರದಿ. ಇದು TV5ಗೆ ದರ್ಶನ್ ಮೆಡಿಕಲ್ ರಿಪೋರ್ಟ್ ಲಭ್ಯ. ದರ್ಶನ್ ಸರ್ಜರಿಯ ಬಗ್ಗೆ ಮಾಹಿತಿಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಬಿಡುಗಡೆ ಮಾಡಿದೆ. ಡಿಸೆಂಬರ್ 11ನೇ ತಾರೀಕು ದರ್ಶನ್ಗೆ ಸರ್ಜರಿ ನಡೆಯುವುದರ ಬಗ್ಗೆ ಇದೊಂದು ಮಾಹಿತಿ ಇದೆ. BGSನ ಆಸ್ಪತ್ರೆ ಸೀನಿಯರ್ ಸರ್ಜನ್ ಡಾಕ್ಟರ್ ನವೀನ್ ಈ ಮಾಹಿತಿ ಕೊಟ್ಟಿದ್ದಾರೆ. ಲುಂಬರ್ ಸ್ಪಾಂಡಿಲೋಸಿಸ್ತಸಿಸ್ನಿಂದ ದರ್ಶನ್ ಬಳಲ್ತಾ ಇದ್ದಾರೆ. ಬೆನ್ನು ನೋವಿಗಾಗಿ ದರ್ಶನ್ಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ಕೂಡ ಕೊಡಲಾಗ್ತಾ ಇದೆ. ರೆಗ್ಯುಲರ್ ಫಿಸಿಯೋಥೆರಪಿಗೆ ಒಳಗಾಗ್ತಾ ಇದ್ದಾರೆ ದರ್ಶನ್. ಇದರ ನಡುವೆ ಆ ನೋವನ್ನು ತಡೆಯುವ ಶಕ್ತಿ ಬರಲೆಂದು ಅವರಿಗೆ ನಾವು ಸ್ಟಿರಾಯ್ಡ್ಸ್ ಕೂಡ ಕೊಡ್ತಾ ಇದ್ದೀವಿ. ತುಂಬ ಸ್ಟೆರಾಯ್ಡ್ಸ್ ಬಳಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇರಲಿ, ಬುಧವಾರ ದರ್ಶನ್ಗೆ ಲುಂಬರ್ ಡಿಕಂಪ್ರೆಷನ್ ಫ್ಯೂಷನ್ ಸರ್ಜರಿ ಕೂಡ ಮಾಡಲಾಗುತ್ತೆ. ನೋವು ಕಡಿಮೆ ಮಾಡೋ ದೃಷ್ಟಿಯಿಂದ ಲುಂಬರ್ ಡಿಕಂಪ್ರೆಷನ್ ಫ್ಯೂಷನ್ ಸರ್ಜರಿ ಅವರಿಗೆ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಏನಾಗುತ್ತೆ, ನಿಮಗೆ ಈ ಸಮಸ್ಯೆ ಇದ್ದವರಿಗೆ ಏನಪ್ಪ ಬರುತ್ತೆ, ಇದನ್ನು ಹೇಳಿಬಿಟ್ರಲ್ಲಪ್ಪ ಇವರು, ಇದು ಲುಂಬರ್ ಸ್ಪಾಂಡಿಲೋಸಿಸ್ತಸಿಸ್ ಇದೇನು ಮಾಡುತ್ತೆ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ನೋಡಿ, ಒಂದು ಬೆನ್ನು ಬರುತ್ತೆ, ಸೆಳೆತ ಇರುತ್ತೆ, ಬೆಳಗಿನ ಸಮಯದಲ್ಲಿ ಜಾಸ್ತಿ ನೋವಿರುತ್ತೆ, ಪೃಷ್ಠ ಅಥವಾ ಕಾಲುಗಳಲ್ಲಿ ಮರಗಟ್ಟುವಿಕೆ, ಜುಮ್ಮೆನಿಸುವಿಕೆ, ದೌರ್ಬಲ್ಯ. ಏನಾಗುತ್ತೆ ನಿಮಗಿದು L4 L5 ಅಂತ ಹೀಗಿರುತ್ತಲ್ಲ, ಈ ಥರ ಎಲ್ಲ ಇರುತ್ತಲ್ಲ, ಇದ್ರ ಮಧ್ಯೆ ಒಂದು ಸ್ಪಾಂಜ್ನಂಥ ಒಂದು ವಸ್ತು ಇರುತ್ತೆ. ಅದರಲ್ಲಿ ಇದೇನಾಗ್ಬಿಡುತ್ತೆ, ಇದು ಜರುಗುತ್ತೆ ಮತ್ತು ಕಂಪ್ರೆಷನ್, ಇದರ ಮೇಲೆ ಒತ್ತಡ ಜಾಸ್ತಿ ಆದಾಗ ನಾವು ಈ ಎರೇಸರ್ ಎಲ್ಲ ನೋಡಿರ್ತೀವಲ್ವ, ಪೆನ್ಸಿಲಲ್ಲಿ ಬೆಳೆದು ಅಳಿಸುವುದಕ್ಕೆ ಅದನ್ನು ಎರೇಸರ್ ಬಳಸ್ತಾ ಇರ್ತೀವಲ್ವ, ಆ ಎರೇಸರ್ನ ತುಂಬ ಅದಮಿಟ್ಟುಬಿಟ್ಟು ಅದು ಸ್ವಲ್ಪ ಪಕ್ಕಕ್ಕೂ ಜರುಗಿಬಿಟ್ಟಾಗ ಒಂಥರ ಬಿರುಕು ಬಿಡುತ್ತಲ್ಲ, ಆ ತರಹ ಆ ಸ್ಪಾಂಜ್ನಂಥ ಒಂದು ವಸ್ತು ಅದು ಬಿರುಕು ಬಿಟ್ಬಿಟ್ಟಿರುತ್ತೆ. ಇದನ್ನು ಕೆಲವು ಎಕ್ಸಸೈಸ್ ಮಾಡಿಸ್ತಾ ಇರ್ತಾರೆ, ಕೆಲವು ಟ್ರೀಟ್ಮೆಂಟನ್ನು ಕೊಡ್ತಿರ್ತಾರೆ, ನೋವು ನಿವಾರಕ ಮಾತ್ರೆಗಳನ್ನು ಕೊಡ್ತಿರ್ತಾರೆ, ಔಷಧಿ ಕೊಡ್ತಾ ಇರ್ತಾರೆ. ಅದನ್ನು ಮತ್ತೆ ಯಥಾಸ್ಥಿತಿಗೆ ತರುವಂಥ ಒಂದು ಸವಾಲು ಕೂಡ ಅಲ್ಲಿರುತ್ತೆ. ಇದರ ಮಧ್ಯದಲ್ಲಿ ಏನಾಗುತ್ತೆ, ಈ ತರಹದ್ದಾದಾಗ ನರಗಳ ರಕ್ತ ಸರಬರಾಜಿನಲ್ಲಿಯೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಅವಾಗೇನಾಗುತ್ತೆ, ನಿಮಗೆ ಏನಿದು ಬೆನ್ನೋವಿಗೆ ಕಾಲು ಯಾಕಪ್ಪ ನೋವು ಬರಬೇಕು ಅಂತ ಅನಿಸುತ್ತೆ ಯಾರಿಗಾದರೂ ಕೂಡ. ಬೆನ್ನಿಗೆ ಸಂಬಂಧಪಟ್ಟಂಥ ಒಂದು ಪ್ರಾಬ್ಲಮ್ ಇರಬೇಕಾದ್ರೆ ಕಾಲುಗಳು ಯಾಕೆ ನೋವಬೇಕು, ಅಲ್ಲಿ ಯಾಕೆ ಸೆಳೆತ ಬರಬೇಕು ಅಂತ. ಯಾವಾಗ ಈ ಬೆನ್ನಿನ ನರವುಗಳಿದೆಯಲ್ವಾ, ಈ ನರವುಗಳಿಂದ ಕಾಲಿನ ಕಟ್ಟಕಡೆಯ ಭಾಗಕ್ಕೆ ನಿಮಗೆ ರಕ್ತ ಸಂಚಾರ ಸರಿಯಾಗಿ ಆಗಲ್ಲವೋ, ಎಲ್ಲಿ ರಕ್ತ ಸಂಚಾರ ನಿಮಗೆ ಸರಿಯಾಗಿರಲ್ವೋ ಆ ಭಾಗ ಇದೆಯಲ್ಲ, ಆ ಭಾಗ ನಿಮಗೆ ಅದು ಜುಮ್ ಅನ್ನೋದು, ಮರಗಟ್ಟದಂತಾಗೋದು, ನೋವು ಬಂದಂತಾಗೋದು, ಅದೊಂದು ಸಹಜವಾಗಿ ಇದ್ದಂತೆ ಕಾಣಿಸೋದಿಲ್ವೋ, ಎಲ್ಲ ಸಮಸ್ಯೆಗಳು ಕೂಡ ಅಲ್ಲಿ ಸೃಷ್ಟಿಯಾಗ್ತವೆ. ಹಾಗಾಗಿ ಕೆಲವರು ನನಗೆ ಮಂಡಿ ನೋವು ಅಂತಾರೆ, ಕೆಲವರಿಗೆ ಪಾದ ನೋವು ಅಂತಾರೆ, ಕೆಲವರಿಗೆ ಮಣಿಕಟ್ಟು ನೋವು ಅಂತಾರೆ, ಹಿಮ್ಮಡಿ ನೋವು ಅಂತಾರಲ್ವ. ಇದೇನಕ್ಕೆ ಅಂದರೆ ಆ ಎಂಡಿನವರೆಗೂ ರಕ್ತ ಸಂಚಾರ ಆಗಲ್ಲ. ಈ ಬೆನ್ನಿನ ಮೂಳೆಗಳು ಹಾಗೂ ಡಿಸ್ಕ್ಗಳು ಕ್ಷೀಣಿಸಿದಾಗ ಉಂಟಾಗುವಂಥ ಒಂದು ಕಾಯಿಲೆ ಇದು. ದೈಹಿಕ ಪರೀಕ್ಷೆ, ಇಮೇಜಿಂಗ್ ಟೆಸ್ಟ್ಗಳು, ರೋಗ ಲಕ್ಷಣಗಳು ಏನು ಅಂತ ಸ್ವಲ್ಪ ಮಟ್ಟಿಗೆ ಹೇಳಲಾಗುತ್ತೆ. ಅದರ ಮೂಲಕವಾಗಿ ಇಮೇಜ್ ಪರೀಕ್ಷೆ ಮಾಡಿದಾಗಲೂ ಕೂಡ ಗೊತ್ತಾಗುತ್ತೆ. ರೋಗ ಲಕ್ಷಣಗಳ ಹಿಸ್ಟರಿಯಿಂದ ಎಕ್ಸ್ರೇ ಮಾಡ್ತಾರೆ, CT ಸ್ಕ್ಯಾನ್ ಮಾಡ್ತಾರೆ, MRI ಮಾಡ್ತಾರೆ. ಚಿಕಿತ್ಸೆ ಅಂದರೆ ಫಿಸಿಯೋಥೆರಪಿ ಮಾಡ್ತಾರೆ, ಸರ್ಜರಿ ಮಾಡ್ತಾರೆ, ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಕೂಡ ಇದೆ. ಸರ್ಜರಿಯನ್ನೇ ಮಾಡದೆ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ಗಳು ಕೂಡ ಇವೆ. ಕೆಲವರೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಶಾಖ ಕೊಡುವಂಥದ್ದು, ಕೆಲವು ಎಕ್ಸಸೈಸ್ ಹೇಳ್ಕೊಡ್ತಕ್ಕಂಥದ್ದು, ರಕ್ತ ಸಂಚಾರ ಸರಿಯಾಗಿರುವಂತೆ ಕೆಲವು ಪಾಶ್ಚರ್ಗಳನ್ನು ಹೇಳ್ಕೊಡ್ತಕ್ಕಂಥ ಇದೆಲ್ಲವನ್ನು ಕೂಡ ಮಾಡ್ತಾರೆ ಅವರು. ಇದರಿಂದ ಕೆಲವರಿಗೆ ನಿವಾರಣೆ ಆಗುತ್ತೆ, ಕೆಲವರಿಗೆ ನಿವಾರಣೆ ಆಗಲ್ಲ. ಸೊ ಹಾಗಾಗಿ ಈ ಒಂದು ಎಲ್ಲ ಪ್ರಕ್ರಿಯೆಗೆ ದರ್ಶನ್ ಒಳಪಡಬೇಕಾಗುತ್ತೆ. ಸದ್ಯಕ್ಕೆ ವ್ಯಾಯಾಮ ಮಾಡ್ತಾ ಇದ್ದಾರಂತೆ. ಈ ವಿಚಾರದಲ್ಲಿ ಅವರ ಈ ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆಯನ್ನು ನಾವು ಡಿಸೆಂಬರ್ 11ಕ್ಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿ ವೈದ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ.